ನಮಸ್ತೆ ಫ್ರೆಂಡ್ಸ್, SLA ಜಾಬ್ ಚಾನಲ್ಗೆ ಸ್ವಾಗತ. ಸೌತ್ ಇಂಡಿಯಾ ಬ್ಯಾಂಕ್ನಲ್ಲಿ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್. ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಆಫೀಸರ್ ಆರ್ ಬಿಸಿನೆಸ್ ಪ್ರಮೋಷನ್ ಆಫೀಸರ್ ಅಂತ ಕರೆದಿದ್ದಾರೆ ಫ್ರೆಂಡ್ಸ್. ಆಸಕ್ತಿ ಇದ್ದರೂ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ರೀಡ್ ದಿಸ್ ನೋಟಿಫಿಕೇಶನ್ ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮೊದಲು ಕರೆಕ್ಟ್ ಆಗಿ ನೋಟಿಫಿಕೇಶನ್ ಓದಿಕೊಂಡು ತಿಳಿದ ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಎಲಿಜಿಬಲ್ ಅಪ್ಲಿಕೇಶನ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೈ ಆನ್ಲೈನ್ ಥ್ರೂ ಬ್ಯಾಂಕ್ ವೆಬ್ಸೈಟ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಬ್ಯಾಂಕ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಆಸಕ್ತಿ ಇದ್ದರು ಬ್ಯಾಂಕ್ ವೆಬ್ಸೈಟ್ ಅನ್ನು ಪ್ರವೇಶಿಸಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 19/5/2025 ಆಗಿರ್ತದೆ. ಅದೇ ರೀತಿ ಆನ್ಲೈನ್ ಎಂಡ್ ಡೇಟ್ 26/5/2025 ಆಗಿರ್ತದೆ ಫ್ರೆಂಡ್ಸ್. ಅಷ್ಟರೊಳಗಡೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಅದೇ ರೀತಿ ಎಲಿಜಿಬಿಲಿಟಿ ನೋಡೋಣ ಬನ್ನಿ ಫ್ರೆಂಡ್ಸ್. 30/4/2025 ಕ್ಯಾಟಗರಿ ಪ್ರಕಾರ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 28 ಇಯರ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ 5 ಇಯರ್ಸ್ SC/ST ಗೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿರುತ್ತದೆ. ಅದೇ ರೀತಿ ಕ್ವಾಲಿಫಿಕೇಶನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ ಗ್ರಾಜುಯೇಟ್ ಇನ್ ಎನಿ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಯಾವುದೇ ಪದವಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಟರ್ಮ್ ಸೈನ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಡಿಸಿಗ್ನೇಷನ್ ಜಾಬ್ ರೋಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಜೂನಿಯರ್ ಆಫೀಸರ್, ಬಿಸಿನೆಸ್ ಪ್ರಮೋಷನ್ ಆಫೀಸರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವೆರಡಕ್ಕೆ ಎಲಿಜಿಬಲ್ ಇದ್ದರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಇದು ಗುತ್ತಿಗೆದಾರ ನೇಮಕಾತಿ ಆಗಿರೋದ್ರಿಂದ 3 ವರ್ಷ ಮಾತ್ರ ಇರುತ್ತದೆ. ಅದು ರಿನ್ಯೂವಲೇಬಲ್ ಆಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 3 ವರ್ಷ ಆದ ನಂತರ ಮತ್ತು ಅಗ್ರಿಮೆಂಟ್ ಮುಂದುವರಿಸಬಹುದಾಗಿದೆ. ಅದೇ ರೀತಿ ಸರ್ವಿಸ್ ಅಗ್ರಿಮೆಂಟ್ ಇರುತ್ತದೆ. ಪೋಸ್ಟಿಂಗ್ ಲೊಕೇಶನ್ ಆಲ್ ಇಂಡಿಯಾ ಆಗಿರುತ್ತದೆ. ಎಲ್ಲಿ ಬೇಕಾದರೂ ಕೊಡಬಹುದಾಗಿರ್ತದೆ ಫ್ರಾಂಚೈಸ್ ಇದ್ದಲ್ಲಿ ಆಲ್ ಇಂಡಿಯಾದಲ್ಲಿ. ಅದೇ ರೀತಿ ಸ್ಯಾಲ್ರಿ ನೋಡೋಣ ಬನ್ನಿ ಫ್ರೆಂಡ್ಸ್. ಟೋಟಲ್ CTC at the time of joining ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ವಿಲ್ ಬಿ RS 7.44 lakhs ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಆನ್ಯುವಲ್ ಇನ್ಕಮ್ ಆಗಿರುತ್ತದೆ. ಒಂದು ವರ್ಷಕ್ಕೆ 7,44,000 ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ NPC ಕಾಂಟ್ರಿಬ್ಯೂಷನ್ ಅನ್ನು ಇದೆ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎಲಿಜಿಬಲ್ ಇದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಜನರಲ್ ಟರ್ಮ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಫೀಸರ್ ಡ್ಯೂಟಿ ಅಲವೆನ್ಸ್ ಮತ್ತು ಇನ್ನಿತರೆ ಅಲವೆನ್ಸ್ಗಳು ಕಟ್ಟಾಗುತ್ತವೆ. ಅದೇ ರೀತಿ ನೀವು ನೋಟಿಫಿಕೇಶನ್ ಅನ್ನು ಚೆನ್ನಾಗಿ ತಿಳಿದುಕೊಂಡು ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ಇದು ಮೇಡ್ ಆಫ್ ಸೆಲೆಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆನ್ಲೈನ್ ಟೆಸ್ಟ್ ಮುಖಾಂತರ ಮತ್ತು ಪರ್ಸನಲ್ ಇಂಟರ್ವ್ಯೂ ತೆಗೆದುಕೊಂಡು ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡಲಾಗುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ನೀವು